ರಾಜಣ್ಣ ಡಿಕೆಶಿ ಆಪ್ತ ಬಣದ ಶಾಸಕರ ಮಧ್ಯೆ ಫೈಟ್ ಆಗ್ತಾ ಇದೆ. ಇದು ಗೊತ್ತಿರುವಂತಹ ವಿಚಾರವೇ. ಹಿಂದಿನಿಂದಲೂ ಕೂಡ ಫೈಟ್ ಆಗ್ತಾ ಬರ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವೇ ಬಡಿದಾಟಕ್ಕೆ ಕಾರಣವಾಗ್ತಾ ಇದೆಯಾ? ಹಾಗಿದ್ರೆ ಬಹಳಷ್ಟು ಕಾರಣಗಳಿದೆ ಇವರ ಬಡಿದಾಟಕ್ಕೆ. ಅದರಲ್ಲಿ ಇದು ಒಂದು ಕಾರಣ ಕೂಡ ಆಗ್ತಾ ಇದೆಯಾ? ಅಧ್ಯಕ್ಷರ ಪದಚ್ಯುತಿಗೆ ಅಸಹಮತ ತೋರಿದ್ರಂತೆ ರಾಜಣ್ಣ ಅವರು. ಬೆಳ್ಳಿ ಪ್ರಕಾಶ್ ಪದಚ್ಯುತಿಗೆ ಅಸಹಕಾರವನ್ನ ಸೂಚಿಸಿದ್ದಾರಂತೆ ರಾಜಣ್ಣ. ಹೈಕಮಾಂಡ್ ಸೂಚನೆ ಬಳಿಕವಾಗಿ ಮಂಡನೆಯಾಗಿತ್ತು ಅವಿಶ್ವಾಸ ಮಂಡನೆ ಬಳಿಕವೂ ಕೂಡ ಬೆಳ್ಳಿ ಪ್ರಕಾಶ್ ಪರವಾಗಿ ನಿಂತುಕೊಂಡಿರುವಂಥದ್ದು ರಾಜಣ್ಣ ಅವರು. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಅವರ ಸಂಬಂಧಿ ಒಂದು ಕಡೆಯಾಗಿ. ಮತ್ತೆ ಈ ಕಡೆ ನಮ್ಮ ಆಪ್ತರಿಗೆ ಕೊಡಿಸಬೇಕು ಅನ್ನೋದು ರಾಜಣ್ಣ ಅವರ ಗುದ್ದಾಟಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಆದರೆ ಡಿಕೆಶಿ ಸಂಬಂಧಿಗೆ ಸ್ಥಾನ ಸಿಗದಂತೆ ಕೆಎನ್ ರಾಜಣ್ಣ ಅವರು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇದೆ. ರಾಜಣ್ಣ ಬೆಂಬಲದಿಂದ ತಡೆಯಾಜ್ಞೆಯನ್ನ ತಂದಿರುವಂಥದ್ದು ಬೆಳ್ಳಿ ಪ್ರಕಾಶ್ ಅವರು. ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಬೆಳ್ಳಿ ಪ್ರಕಾಶ್ ಅವರಿಗೆ ರಾಜಣ್ಣ ಅವರು. ಇದೇ ವಿಚಾರವಾಗಿ ಡಿಕೆ ಟೀಮ್ ಕೆಂಕಣಿಗೆ ಗುರಿ ಆಗ್ತಾ ಇದ್ದಾರಂತೆ ರಾಜಣ್ಣ ಅವರು. ಇನ್ನು ಕೆಎನ್ ರಾಜಣ್ಣ ಡಿಕೆಶಿ ಆಪ್ತ ಬಣದ ಶಾಸಕರ ಮಧ್ಯೆ ಫೈಟ್ ಆಗ್ತಾ ಇರುವಂತಹ ವಿಚಾರಗಳು ಗೊತ್ತೇ ಇದೆ. ಅಪೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷ ಸ್ಥಾನವೇ ಬಡಿದಾಟಕ್ಕೆ ಏನಾದರೂ ಕಾರಣ ಆಗ್ತಿದೆಯಾ? ಅಧ್ಯಕ್ಷರ ಪದಚ್ಯುತಿಗೆ ಅಸಹಮತವನ್ನ ತೋರಿದ್ರಂತೆ ರಾಜಣ್ಣ ಅವರು. ಬೆಳ್ಳಿ ಪ್ರಕಾಶ್ ಪದಚ್ಯುತಿಗೆ ಅಸಹಕಾರವನ್ನ ಸೂಚನೆ ಮಾಡಿದ್ದಾರಂತೆ ಅನ್ನುವಂತಹ ಪ್ರಶ್ನೆ ಇದೆ. ಹೈಕಮಾಂಡ್ ಸೂಚನೆ ಬಳಿಕವಾಗಿ ಮಂಡನೆಯಾಗಿರುವಂಥದ್ದು ಅವಿಶ್ವಾಸ ಮಂಡನೆ ಬಳಿಕವೂ ಕೂಡ ಬೆಳ್ಳಿ ಪ್ರಕಾಶ್ ಪರವಾಗಿ ನಿಂತುಕೊಂಡಿದ್ದಾರೆ ರಾಜಣ್ಣ ಅವರು. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆಶಿ ಅವರ ಸಂಬಂಧಿ ಅವರು ಕೊಡಬೇಕು, ನಮ್ಮ ಸಂಬಂಧಿಗೆ ಕೊಡಿಸ್ಬೇಕು ಅಂತ ಹೇಳಿ ಡಿಸಿಎಂ ಅವರು ಕೂಡ ಈಗಾಗಲೇ ಹುನ್ನಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ. ಒಂದು ಕಡೆ ರಾಜಣ್ಣ, ಒಂದು ಕಡೆ ಡಿಕೆಶಿ. ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ. ಇನ್ನು ಅಪೆಕ್ಸ್ ಬ್ಯಾಂಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ರು ಘಟಾನುಘಟಿ ನಾಯಕರು ತಮ್ಮವರು ಕೊಡಿಸ್ಬೇಕು ಅನ್ನುವಂತಹ ವಿಚಾರಗಳು ಇದು ಕಾರಣವಾಗ್ತಾ ಇದೆಯಾ? ಈಗ ಪೈಪೋಟಿಗೆ ಕಾರಣವಾಗ್ತಾ ಇರುವಂಥದ್ದಾ ಅಥವಾ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್? ಕುಸುಮ, ಎಲ್ಲೋ ಒಂದು ಕಡೆ ರಾಜಣ್ಣ ರಾಜೀನಾಮೆಗೆ ಅಪೆಕ್ಸ್ ಬ್ಯಾಂಕ್ ವಿಚಾರವೇ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಯಾಕಂದ್ರೆ ಬೆಳ್ಳಿ ಪ್ರಕಾಶ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ರೂ ಕೂಡ ರಾಜಣ್ಣ ಹಿಂದೇಟ್ ಹಾಕಿದ್ರು ಅನ್ನುವಂಥ ಮಾಹಿತಿ ಇರುವಂತಹದ್ದು. ಬ್ಯಾಂಕಲ್ಲಿ ಅಂದ್ರೆ ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ನಡೆದಂತಹ ಅವ್ಯವಹಾರ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರನ್ನ ತೆಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಚರ್ಚೆಯಲ್ಲಿದ್ದಂತಹ ವಿಚಾರ. ಆದ್ರೆ ಮತ್ತೊಂದು ಕಡೆ ಬೆಳ್ಳಿ ಪ್ರಕಾಶ್ ಅವರನ್ನ ತೆಗೆದು ಡಿಕೆ ಶಿವಕುಮಾರ್ ಸೋದರ ಸಂಬಂಧಿಯಾಗಿದ್ದಂತಹ ರವಿ ಅವರಿಗೆ ಅದನ್ನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ಲಾನ್ ನಡೆದಿತ್ತು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದೆಲ್ಲದರ ನಡುವೆ ರಾಜಣ್ಣ ಅವರ ಮುಂದೆ ಹೋಗಿ ಕೂಡಲೇ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅಂದ್ರೂ ಕೂಡ ರಾಜಣ್ಣ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅನ್ನುವಂತ ಮಾಹಿತಿ, ಆ ರೀತಿಯಾದಂತಹ ಒಂದು ಗುಮಾನಿ ಇದೆ. ಅದರ ಬೆನ್ನಲ್ಲೇ ಹೈಕಮಾಂಡ್ ಮೂಲಕ ಈ ವಿಚಾರವನ್ನ ರಾಜಣ್ಣ ಅವರಿಗೆ ತಿಳಿಸ್ತಾರೆ. ಹೈಕಮಾಂಡ್ ಹೇಳಿದ್ರೂ ಕೂಡ ರಾಜಣ್ಣ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆ ಒಂದು ಸಿಟ್ಟು ಕೂಡ ರಾಜಣ್ಣ ಅವರ ವಜಾಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಇದರ ಜೊತೆಗೆ ಎಲ್ಲೋ ಒಂದ್ ಕಡೆ ಈಗ ಅಂದ್ರೆ ಇಲ್ಲಿಯವರೆಗೂ ಅವಿಶ್ವಾಸ ನಿರ್ಣಯ ಮಂಡನೆ ಆಗಬೇಕು ಅಥವಾ ಹೈಕಮಾಂಡ್ ಹೇಳ್ತು ಅನ್ನುವಂತಹದ್ದು ಇಲ್ಲಿಯವರೆಗೂ ನೋಡ್ಕೊಂಡು ಬಂದಿದ್ರೆ, ಇದೀಗ ಮಾಜಿ ಸಚಿವ ರಾಜಣ್ಣನೇ ಅಲ್ಲಿಗೆ ಕೂರುವಂತಹ ಒಂದಿಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ರಾಜಣ್ಣ ಅನ್ನುವಂತಹದ್ದು ಕೂಡ ಇದೀಗ ವಿಚಾರ ಬೆಳಕಿಗೆ ಬರ್ತಾ ಇರುವಂತಹದ್ದು. ಇದೆಲ್ಲದರ ನಡುವೆ ಅಪೆಕ್ಸ್ ಬ್ಯಾಂಕ್ ಅನ್ನುವಂತಹ ವಿಚಾರವಾಗಿ ಯಾವಾಗ ಬೆಳ್ಳಿ ಪ್ರಕಾಶ್ ಅವರನ್ನ ತೆಗಿಬೇಕು, ಜೊತೆಗೆ ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ರವಿ ಅವರನ್ನ ತಂದು ಕೂರಿಸ್ಬೇಕು ಅನ್ನುವಂತಹ ಮಧ್ಯದಲ್ಲಿ ಇದೀಗ ರಾಜಣ್ಣ ಅಲ್ಲಿ ಬಂದು ಕೂರ್ತಾರೆ ಅನ್ನುವಂತಹದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದರೆ ರಾಜಣ್ಣ ಅವರ ಸಚಿವ ಸ್ಥಾನದ ವಜಾ ವಿಚಾರ ಇಲ್ಲಿವರೆಗೆ ಅಂದ್ರೆ ಅಪೆಕ್ಸ್ ಬ್ಯಾಂಕ್ಗೂ ಕೂಡ ಕನೆಕ್ಟ್ ಆಗಿತ್ತು ಅನ್ನುವಂತಹದ್ದು ಇದೀಗ ಬಹಿರಂಗ ಆಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.